ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಖಾತೆ ಖ್ಯಾತೆ ಸದ್ಯಕ್ಕೆ ನಿಲ್ಲುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಒಂದ್ ಕಡೆ ಖಾತೆ ಬದಲಾವಣೆ ವಿಚಾರವಾಗಿ ಕೆಎಚ್ ಮುನಿಯಪ್ಪ ಅವರು ದ್ವಂದ್ವ ನಿಲುವಿಟ್ಕೊಂಡಿರೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಯಾಕೆ ಅಂತ ಅಂದ್ರೆ ಖಾತೆ ಬದಲಾವಣೆ ಬಗ್ಗೆ ನಾನು ಕೇಳಿಲ್ಲ ಅಂತ ಕೆಎಚ್ ಮುನಿಯಪ್ಪ ಅವರು ಹೇಳಿದ್ದಾರೆ. ಖಾತೆ ಬದಲಾವಣೆ ಬಗ್ಗೆ ಗುಟ್ಟನ್ನ ಬಿಟ್ಕೊಡ್ತಾ ಇಲ್ಲ ಕೆಎಚ್ ಮುನಿಯಪ್ಪ ಅವರು. ನಾನು ಇಂಥದ್ದೇ ಇಲಾಖೆ ಕೊಡಿ ಅಂತ ಮನವಿ ಮಾಡಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಹೈಕಮಾಂಡು ಸಿಎಂ ತೀರ್ಮಾನದಂತೆ ಅವ್ರು ಏನ್ ನಿರ್ಧಾರ ತೆಗೆದುಕೊಳ್ತಾರೆ ಅದರ ಪ್ರಕಾರ ನಡೆದುಕೊಂಡು ಹೋಗ್ತೀನಿ. ಆಹಾರ ಇಲಾಖೆಯಲ್ಲೇ ಉಳಿಸಿಕೊಳ್ತಾರಾ ಕಾದ್ ನೋಡ್ಬೇಕಿದೆ ಅಂತ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದಲ್ಲಿ ಮುನಿಯಪ್ಪ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನನಗೆ ಇಂಥದ್ದೇ ಕೊಡಿ ಅಂತೇಳಿ ನಾನೆಲ್ಲೂ ಡಿಮ್ಯಾಂಡ್ ಮಾಡಿಲ್ಲ, ಅದು ಅವ್ರು ಏನ್ ಕೊಡ್ತಾರೆ ಅದನ್ನ ನಾನು ನಿಭಾಯಿಸ್ಕೊಂಡು ಹೋಗ್ತೀನಿ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಅವ್ರು ಮಾತನಾಡಿದ್ದಾರೆ. ಈಗ ಆಹಾರ ಇಲಾಖೆಯಲ್ಲೇ ಉಳಿಸ್ಕೊಳ್ತಾರಾ ಇಲ್ವಾ ಅದನ್ನು ಕೂಡ ಕಾದ್ ನೋಡಬೇಕು ಅನ್ನುವಂಥ ಸ್ಟೇಟ್ಮೆಂಟ್ ಅನ್ನ ಕೆಎಚ್ ಮುನಿಯಪ್ಪ ಅವರು ಕೊಟ್ಟಿದ್ದಾರೆ. ಸೊ ಅಲ್ಲಿಗೆ ಈ ಖಾತೆ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಎಲ್ಲೋ ಒಂದ್ ಕಡೆ ದ್ವಂದ್ವ ನಿಲುವಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಅದರಲ್ಲೂ ಕೂಡ ಈ ಗುಟ್ಟನ್ನ ಬಿಟ್ಕೊಡ್ತಾ ಇಲ್ಲ ಕೆಎಚ್ ಮುನಿಯಪ್ಪ ಅವರು. ಬಿಕಾಸ್ ಖಾತೆ ಬದಲಾವಣೆ ಬಗ್ಗೆ ಕೇಳಿಲ್ಲ ಅಂತ ಮುನಿಯಪ್ಪ ಅವರು ಹೇಳಿರೋದು ಸಾಕಷ್ಟು ಕುತೂಹಲ ಕೂಡ ಕಾರಣ ಆಗ್ತಾ ಇದೆ. ನಾನು ಮನವಿ ಯಾವುದು ಇಲಾಖೆ ಅಂತ ಕೇಳಿಲ್ಲ. ಸರ್ಕಾರ ತೀರ್ಮಾನ ಹೈಕಮಾಂಡ್ ಅಥವಾ ಮುಖ್ಯಮಂತ್ರಿಗಳು ಯಾವ ತೀರ್ಮಾನ ಕೊಡ್ತಾರೆ ಅದರಂತೆ ನಾವು ನಡ್ಕೊಂಡು ಅಲ್ಲ, ಅವ್ರಿಗೆ ಬಿಟ್ಟಿತ್ತು. ಅವರು ಏನ್ ತೀರ್ಮಾನ ಕೊಡ್ತಾರೆ ಅದಕ್ಕೆ ಬದಲಾಗಿ ಎಲ್ಲಕ್ಕೂ ತೀರ್ಮಾನ ಮುಖ್ಯಮಂತ್ರಿಗಳು ಅಥವಾ ಹೈಕಮಾಂಡ್ ಹೇಳ್ತಾರೆ. ನಾವು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ನಮ್ಗೇನ್ ಜವಾಬ್ದಾರಿ ಹೇಳಿದ್ರೆ ಅದನ್ನ ಮಾಡ್ತೀವಿ ಅಷ್ಟೇ. ನಾನು ಮನವಿ ಯಾವುದು ಇಲಾಖೆ ಅಂತ ಕೇಳಿಲ್ಲ. ಸರ್ಕಾರ ತೀರ್ಮಾನ ಹೈಕಮಾಂಡ್ ಅಥವಾ ಮುಖ್ಯಮಂತ್ರಿಗಳು ಯಾವ ತೀರ್ಮಾನ ಕೊಡ್ತಾರೆ ಅದರಂತೆ ನಾವು ನಡ್ಕೊಂಡು ಅಲ್ಲ, ಅವ್ರಿಗೆ ಬಿಟ್ಟಿತ್ತು. ಅವರು ಏನ್ ತೀರ್ಮಾನ ಕೊಡ್ತಾರೆ ಅದಕ್ಕೆ ಬದಲಾಗಿ ಎಲ್ಲಕ್ಕೂ ತೀರ್ಮಾನ ಮುಖ್ಯಮಂತ್ರಿಗಳು ಅಥವಾ ಹೈಕಮಾಂಡ್ ಹೇಳ್ತಾರೆ. ನಾವು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ನಮ್ಗೇನ್ ಜವಾಬ್ದಾರಿ ಹೇಳಿದ್ರೆ ಅದನ್ನ ಮಾಡ್ತೀವಿ ಅಷ್ಟೇ. ನಾನು ಮನವಿ ಯಾವುದು ಇಲಾಖೆ ಅಂತ ಕೇಳಿಲ್ಲ. ಸರ್ಕಾರ ತೀರ್ಮಾನ ಹೈಕಮಾಂಡ್ ಅಥವಾ ಮುಖ್ಯಮಂತ್ರಿಗಳು ಯಾವ ತೀರ್ಮಾನ ಕೊಡ್ತಾರೆ ಅದರಂತೆ ನಾವು ನಡ್ಕೊಂಡು